ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಹಿಡಕಲ್ ಜಲಾಶಯ ಖಾಲಿ. ಬರಗಾಲ ಮುನ್ಸೂಚನೆಯ ಆತಂಕದಲ್ಲಿ ಜನತೆ. ನೀರಿಲ್ಲದೆ ಪಾತಾಳ ಕಂಡ ಹಿಡಕಲ್ ಅಣೆಕಟ್ಟು. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಜೀವನಾಡಿ ಎಂದು ಕರೆಯುವ ಘಟಪ್ರಭಾ ನದಿ ಬತ್ತಿದ್ದರಿಂದ ಜಲಾಶಯದಲ್ಲಿ ನೀರು ಇಲ್ಲದೆ ಖಾಲಿಯಾಗಿದೆ. ಪ್ರಜಾರಾಜ್ಯ ಕನ್ನಡ ವಾಹಿನಿ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹಿಡಕಲ್ ಜಲಾಶಯದಲ್ಲಿ ದಿನೇ ದಿನೇ ನೀರು ಖಾಲಿಯಾಗಿ ಪಾತಾಳ ಕಂಡಿದ್ದು ಜಲಾಶಯ ನೆಚ್ಚಿರುವ ರೈತರು ಕಂಗಾಲಾಗಿದ್ದಾರೆ. 51 TMC ಸಾಮರ್ಥ್ಯದ ಈ ಜಲಾಶಯದಲ್ಲಿ ಇದೀಗ ಬರೀ 4 TMC ನೀರಿದ್ದು ಅದರಲ್ಲಿ 2 TMC ಡೆಡ್ ಸ್ಟೋರೇಜ್ ಇದೆ. ಪ್ರತಿದಿನ ಜಾಕ್ವೆಲ್ ಮೂಲಕ ಘಟಪ್ರಭಾ ನದಿಗೆ 60 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗುತ್ತದೆ. ಜೊತೆಗೆ ಬೆಳಗಾವಿ, ಹುಕ್ಕೇರಿ ಮತ್ತು ಸಂಕೇಶ್ವರ ಪಟ್ಟಣಗಳಿಗೆ ಕುಡಿಯುವ ನೀರು ಒದಗಿಸಲಾಗುತ್ತದೆ. ಒಂದು ವೇಳೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಜುಲೈ ಅಂತ್ಯದವರೆಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಎನ್ನುತ್ತದೆ ಜಲಸಂಪನ್ಮೂಲ ಇಲಾಖೆ. ಇದರಿಂದ ವಿದ್ಯುತ್ ಉತ್ಪಾದನೆ ಮೇಲೂ ಕರಿನೆರಳು ಬೀಳಲಿದೆ. ಅನ್ನದಾತರ ಬದುಕಿಗೆ ಆಸರೆಯಾದ ಈ ಜಲಾಶಯ ಕೈಗಾರಿಕೆಗಳಿಗೂ ಅನುಕೂಲವಿದೆ. ಈ ವರ್ಷ ಮಳೆ ಬಾರದಿದ್ದರೆ ಕೃಷಿ ಚಟುವಟಿಕೆ ಕುಡಿಯುವ ನೀರಿಗೆ ತತ್ತಾರ ಆಗಲಿದೆ. ಬರಗಾಲ ಮುನ್ಸೂಚನೆಗಳಿದ್ದು ಮೋಡ ಬಿತ್ತನೆ ಮಾಡಬೇಕಿರುವ ಅನಿವಾರ್ಯತೆ ಬಂದರೂ ಬರಬಹುದು ಎಂದು ಅಂದಾಜಿಸಲಾಗಿದೆ. ಈ ಬಾರಿ ಮುಂಗಾರು ಮಾರಾಟ ಇನ್ನೂ ತುಗುಯಾಲೆಯಲ್ಲಿದೆ. ಹಾಗಾಗಿ ಜಲಾಶಯಕ್ಕೆ ನೀರು ಬಂದಿಲ್ಲ. ಮಹಾರಾಷ್ಟ್ರದ ಕೊಂಕಣ ಘಟ್ಟ ಪ್ರದೇಶಗಳಲ್ಲಿ ಮಳೆ ಸುರಿದರೆ ಘಟಪ್ರಭಾ ನದಿ ಹಳ್ಳ ಕೊಳ್ಳಗಳ ಮೂಲಕ ಈ ಜಲಾಶಯಕ್ಕೆ ನೀರು ಹರಿದು ಬರಲಿದೆ. ಒಳಹರಿವು ಶುರುವಾಗಲಿದೆ. ಆ ದೇವರ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ರೈತರು ತಾವು ಬೆಳೆದ ಬೆಳೆ ಒಣಗುತ್ತಿದ್ದು ಮಳೆಗಾಗಿ ಕಾತುರದಿಂದ ಚಾತಕ ಪಕ್ಷಿತರ ಕಾಯುತ್ತಿದ್ದಾರೆ. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹಿಡಕಲ್ ಡ್ಯಾಂ.